ದರ್ಶನ್ ಅವರ ಕವರೇಜ್ಗೆ ಹೋದ ಮಾಧ್ಯಮ ಮಿತ್ರರಿಗೆ ಒಂದು ಪ್ರಶ್ನೆ ಕೇಳಿದ್ರಲ್ಲಿದ್ದ ಸೋಕಾಲ್ಡ್ ಅಭಿಮಾನಿಗಳು ನಮ್ಮ ಅಣ್ಣನ ವಿಚಾರ ತೋರಿಸಿದ್ರೆ ನಿಮಗೆ TRP ಬರುತ್ತೆ ಅದಕ್ಕೆ ತೋರಿಸ್ತಿದೆ ಅಂತ ಹೇಳಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ 1 ವರ್ಷ ಎಷ್ಟು ಹೇಳಿ 1 ವರ್ಷ ವಾರಕ್ಕೊಂದ್ಸತಿ TRP ಬರುತ್ತೆ ನಮಗೆ. 1 ವರ್ಷ ಬ್ಯಾನ್ ಮಾಡಿದ್ವಿ ಮಾಧ್ಯಮದವರು, ಆಗ್ಲೂ ಬಂತು TRP ನಮಗೆ. ಸೊ ದರ್ಶನ್ ಅನ್ನೋ ಫ್ಯಾಕ್ಟರ್ ನಮ್ಮ TRP ಮ್ಯಾಚ್ ಆಗೋದಲ್ಲ. ಎನಿವೆ ಉಮೇಶ್ ನಾನು ಕೇಳ್ತಾ ಇದ್ದೆ, ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಇಂಥ ವ್ಯಕ್ತಿಗಳನ್ನ ಯಾಕೆ ಕರಿಬಾರ್ದು? ಹೆಂಡತಿ ಮೇಲೆ ಹಲ್ಲೆ, ಹೋಟೆಲ್ಗೆ ಹೋದ್ರೆ ಸಪ್ಲೈಯರ್ ಮೇಲೆ ಹಲ್ಲೆ, ಅಲ್ಲೆಲ್ಲೋ ಸಹನಟ ಅವನ ಮೇಲೆ ಹಲ್ಲೆ, ಏನು ಇದನ್ನ ಹ್ಯಾಬಿಚುವಲ್ ಅಫೆಂಡರ್ ಅಲ್ವಾ ಏನು ಅಂದ್ರೆ ಅವರ ಮಾನಸಿಕ ಸ್ಥಿತಿ ತೋರಿಸ್ತದೆ ಅಂತ. ಅಂದ್ರೆ ಈ ಮಾನಸಿಕ ಸ್ಥಿತಿ ಸಮತೋಲನವಾಗಿ ಯಾವ ಮನುಷ್ಯ ಇಟ್ಕೊಳ್ಳಲ್ಲ ಅಂತಂದ್ರೆ ಆ ಪರಿಸರ ಯಾವ ಪರಿಸರದಲ್ಲಿ ಇದ್ದಾನೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನಿಗೆ ಆ ಪರಿಸರ ಇವನನ್ನು ಭಾಳ ತೊಂದರೆ ಮಾಡ್ತಾ ಇದೆ, ಮತ್ತು ಅವನು ಸುತ್ತ ಇರ್ತಕ್ಕಂಥ ಜನ ಇವನನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು. ಬೇರೆ ಯಾರ್ಯಾರು ಏನೇನು ಮಾಡ್ತಾಯಿದ್ರು ಏನೋ ಗೊತ್ತಿಲ್ಲ, ಅಸಂಖ್ಯಾತ ಫ್ಯಾನ್ಸ್ಗಳಿರ್ಬೋದು, ಅಸಾಧ್ಯವಾದಂಥ ಇವ್ರಿಗೆ ಪ್ರೊಡ್ಯೂಸರ್ಗಳಿರ್ಬೋದು, ಇವ್ರು ಬಿಟ್ಟರೆ ಇಲ್ಲವೇ ಇಲ್ಲ, ಇವ್ರು ನಾವು ಹಾಕ್ಕೊಂಡ್ರೆ ಗ್ಯಾರಂಟಿ ದುಡ್ಡು ಬರ್ತದೆ ಅನ್ನುವಂಥ ಮನಸ್ಥಿತಿಯವ್ರು ಇರ್ಬೋದು. ಅವರೆಲ್ಲ ಇವರಿಂದ ಕ್ಯೂನ್ ಇರ್ತಕ್ಕಂಥದ್ದು ಸಾಮಾನ್ಯ, ಅದು ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಏನಾಗ್ತದೆ ಈ ಪ್ರಕರಣದಲ್ಲಿ ಏನು ಈ ಮನುಷ್ಯನ ಒಬ್ಬನ ಹಾಕಿರ್ತಕ್ಕಂಥ ಒಂದು ಸಣ್ಣ ಪೋಸ್ಟ್ಗೆ ಇಷ್ಟೊಂದು ಯಾರನ್ನೋ ಒಂದು ತಯಾರು ಮಾಡಿ ಗುಂಪನ್ನ ತೊಗೊಂಡು ಬಂದು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದು ಕೊಂದಾಕಿ ಬಾಡಿ ಡಿಸ್ಪೋಸ್ ಮಾಡಿಬಿಡುವಂಥದ್ದು ಮಾಡುವಂಥ ಒಂದು ಕೆಟ್ಟ ಒಂದು ಮನಸ್ಥಿತಿ ಬರುತ್ತೆ ಅಂದರೆ ಇಡೀ ಗ್ಯಾಂಗ್ಗೆ, ನಾಟ್ ಓನ್ಲಿ ಏನಪ್ಪ ಎಲ್ಲರೂ ಹೆಂಗೆ ಸೇರ್ಕೊಂಡು ಹೋದ್ರೆ ಕಾಮನ್ ಇಂಟೆನ್ಷನಲ್ಲಿ ಬಂದ್ಬಿಡ್ತಾರೆ ಇವರೆಲ್ಲ. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ, ಕಿಡ್ನಾಪ್ ಮಾಡೋದು ಗೊತ್ತಿದೆ, ಒಳಗೆ ತಗೊಂಬಂದಿರೋದಿದೆ, ಹೊಡೀಲಿ ಹಿಡ್ಕೊಳ್ಳಿ, ಅವನೇನಾರ ಮಾಡಲಿ, 4 ಬೈಲಿ, ದಟ್ ಈಸ್ ದೇ 100% ಗೊತ್ತಿದೆ ಅವ್ರಿಗೆ. ಆ ಕಾರಣಕ್ಕೆ ಇದರಲ್ಲಿ ಕಾಂಪ್ರಮೈಸು ಇಲ್ಲ, ಯಾವುದೇ ಥರವಾದಂಥ ಯಾರಿಗೂ ಮರ್ಜಿನೂ ಇಲ್ಲ. ಒಂದೇ A30 ಬಂದ್ರೂ ಅಕಸ್ಮಾತ್ ಕಿಡ್ಗಳು A30ಗೂ ಒಂದೇ. ಅದರಲ್ಲಿ ಇವನು ದೊಡ್ಡವನು ಅವ್ನು ಚಿಕ್ಕವನು ಅಂತ ಏನಿಲ್ಲ. ಅವ್ರು ಹೊಡೆದವನೇ ನಾನು ಕೈ ಸುಮ್ಮನೆ ನೋಡ್ತಾ ಇದ್ದೆ, ನಥಿಂಗ್ ಡೂಯಿಂಗ್. ಅವ್ರಿಗೆ ಇಂಟೆನ್ಷನ್ ಇದೆ, ಅನ್ಲಾಫುಲ್ ಅಸೆಂಬ್ಲಿ ಇದೆ. ಆ ಕಾರಣಕ್ಕೆ ಈ ಕೇಸ್ಗಳ ಮಾಡುವಂಥದ್ದನ್ನ ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು. ನೀವು ಹೇಳಿದ್ರಲ್ಲ ಹ್ಯಾಬಿಚುವಲ್ ಅಫೆಂಡರ್ ಅಂತ, ಅದು ಡಿಸ್ಕ್ರಿಷನ್. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹೋಗಿದೆ. ಯಾಕೆಂತಂದರೆ ಅವ್ರು ಏನು ಬೇಕಾದರೂ ದಾಖಲಾತಿಗಳು ತಯಾರು ಮಾಡ್ಬೋದು. ಒಂದು ಕಾಲದಲ್ಲಿ ಬೆಂಗಳೂರು ನಗರದಲ್ಲಿ ಯಾವುದೇ ಮರ್ಡರ್ ಕೇಸ್ಗಳಲ್ಲಿ ಯಾರು ಇನ್ವಾಲ್ವ್ ಆದರೆ ಅವ್ರಿಗೆಲ್ಲರಿಗೂ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಅನ್ನುವಂಥದ್ದು ಸರ್ಕ್ಯುಲರ್ಗಳಿತ್ತು. ಅದಾದಮೇಲೆ ಏನಾಗೋಯ್ತು, ಎಲ್ಲಾದ್ರಲ್ಲೂ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಏನು ನಾವು ಇಟ್ಕೊಂಡ್ರೆ ಎಲ್ಲ ರೆಕಾರ್ಡ್ಗಳಿಂದ ರೂಟ್ ತುಂಬೋಗ್ಬಿಡೋದು. ಯಾಕೆಂದ್ರೆ ಅಷ್ಟು ಮರ್ಡರ್ಗಳಾಗ್ತವೆ, 5, 10, 15, 20 ಜನ ಇರ್ತಾರೆ ಸಿಕ್ಕಾಪಟ್ಟೆ. ಆಮೇಲೆ ಏನಾಯಿತು, ಅದಾದಮೇಲೆ ಇಂಥ ಕೇಸಸ್ಗಳಿಗೆ ಮಾಡಿ ನಿಮ್ಮ ಡಿಸ್ಕ್ರಿಷನ್ ಯೂಸ್ ಮಾಡಿಬಿಟ್ಟು ಯಾರು ರೌಡಿ ಶೀಟ್ ಓಪನ್ ಮಾಡಿ ಅನ್ನುವಂಥದ್ದು ಬಂತು. ಡಿಸ್ಕ್ರಿಷನ್ ಅಂತ ನಮ್ಮತ್ತು ಕೊಟ್ಟ ತಕ್ಷಣ ಏನಾಗುತ್ತೆ, ಯಾವುದೋ ನಮಗಾದಂಗೆ ಬೇಕಾದಂಗೆ ಮಾತ್ರ ಡಿಸ್ಕ್ರಿಷನ್ ಯೂಸ್ ಮಾಡೋದು. ಇನ್ನು ಬೇರೆಯವ್ರು ಯಾರಿಗೋ ಎಲ್ಲೋ ಕೂತ್ಕೊಂಡು ಏನೋ ಒಂಚೂರು ಸಣ್ಣ ಪುಟ್ಟ ಚುಡಾಯಿಸ್ಬಿಟ್ಟ ಅದು ಇದು ಮಾಡ್ದ, ಅವ್ನಿಗೆ ಆಗಲ್ಲ, ಅವ್ನು ಯಾರೋ ಪೊಲಿಟಿಷಿಯನ್ ಪಾರ್ಟಿಗಳಿಗೆ ಎದುರಾಗಿರ್ತಾನೆ ಅಂಥವ್ರ ಮೇಲೆ ಹೋಗಿ ಶುರುವಾಗೋದು. ಈ ಥರದಾಗ ಮಿಸ್ಯೂಸ್ ಆಫ್ ರೌಡಿ ಶೀಟ್ ಅಂತ ಆದಾಗ ಅದೊಂದು ದೊಡ್ಡ ಇದು ನಡೀತು. ಈಗ ಇವ್ರ ಮೇಲೆ ದಾಖಲಾಗಿರೋ ಪ್ರಕರಣದಲ್ಲಿ ಶಿಕ್ಷೆ ಆರೋಪ ಸಾಬೀತು ಅಂತ ಆದರೆ ಶಿಕ್ಷೆ ಏನಾಗುತ್ತೆ ನೋಡಿ? ಇದರಲ್ಲಿ ಲೈಫ್ ಕನ್ವಿಕ್ಷನ್. ಆ್ಯಕ್ಚುಲಿ ಇದರಲ್ಲಿ ಬೇರೆ ಏನಿಲ್ಲ. ಇವ್ರಿಗೆ ಏನ್ ಚಿಕ್ಕ ಅನುಮಾನ ಏನಿದೆ ಅಂತಂದ್ರೆ ಬೇಲ್ ಮೇಲೆ ಆಚೆ ಬಂದಾಗ ಹೂಹಾರ ಹಾಕಿ ಆಪಲ್ದೋ ಮತ್ತೊಂದು ಹಾರ ಹಾಕಿ ದೊಡ್ಡ ಸೆಲೆಬ್ರೇಷನ್ ಮಾಡಿ, ಖಂಡಿತವಾಗ್ಲೂ ಅದನ್ನು ನಾವು ನೋಡ್ತೀವಿ, ಅದನ್ನು ನೀವು ತೋರಿಸ್ತೀರಿ. ಇದೆಲ್ಲ ಅದೇ ಆಗುವಂಥದ್ದು. ಇದು ಆಚೆ ಬಂದ ತಕ್ಷಣ ಅಣ್ಣ ಬಂದ್ರು ಏನೂ ಇಲ್ಲ, ಎಲ್ಲ ಮುಗಿದೋಗ್ಬಿಡ್ತೀವಾಗ ಎಲ್ಲ ಕಂಪ್ಲೀಟ್ ಖುಲಾಸೆ ಆಗೋಯ್ತು, ಕೇಸ್ ನಡೆಯುತ್ತೆ. ಕೇಸು ಒಂದು ಲಾಜಿಕಲ್ ಆ್ಯಂಡ್ ಇವಾಗ ಏನೋ ನಡೀತಾ ಇದೆ, ತನಿಖೆ ಮಾಡ್ತಾ ಇದ್ದಾರೆ, 6 ದಿವಸ ಕಸ್ಟಡಿಗೆ ತೊಗೊಂಡಿದ್ದಾರೆ. ಈಗ ತನಿಖೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮುಗ್ದಿರ್ತದೆ. ಮತ್ತೆ ಏನಾದರೂ ಅಕಸ್ಮಾತ್ ಕೇಳ್ತಾರೆ ಇವರು, ಮತ್ತೆ ಕೊಡಿ ಇನ್ನೊಂದು 4 ದಿವಸ ಬಾಕಿ ನಮ್ಗೆ ಬೇಕು ಅಂತೇಳಿ ಅಂತ. ಅದಾದಮೇಲೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ಆದಮೇಲೆ ಮುಗೀತಷ್ಟೇ, ಚಾಪ್ಟರ್ ಕ್ಲೋಸ್. ಅಲ್ಲೊಂದು ಆದಮೇಲೆ ಒಂದು 60-70 ದಿವಸ ಆದಮೇಲೆ ಚಾರ್ಜ್ ಶೀಟ್ ಹಾಕ್ಬಿಡ್ತಾರೆ. ಅದಾದಮೇಲೆ ದೇ ಟ್ರೈಯಿಂಗ್ ಫಾರ್ ಬೇಲ್ಗೆ ಹೋಗ್ತಾರೆ. ಬೇಲ್ಗಳಲ್ಲಿ ಹೋರಾಟಗಳು ನಡೀಕ್ಕೆ ಪ್ರಾರಂಭ ಆಗ್ತದೆ. ಅದಾದಮೇಲೆ ದೇ ಗ್ರ್ಯಾಜುಯಲಿ ದೇ ಆರ್ ಕಮಿಂಗ್ ಔಟ್ ಆಫ್ ದಿಸ್. ಬಂದ್ಬಿಡ್ತಾನೆ ಸಾಮಾನ್ಯ ಒಬ್ಬ ಮನುಷ್ಯ. ಆ ಪ್ರೆಷರಲ್ಲಿದ್ದವನು ಆಚೆಗೆ ಬರ್ತಾ ಇರ್ತಕ್ಕಂಥದ್ದು ಪ್ರಯತ್ನ ಪಟ್ಬಿಡ್ತಾನೆ. ಒಳಗಡೆ ಅಲ್ಲಿಂದ ಮತ್ತೆ ಹಾಸ್ಪಿಟ್ಲು, ಆ ಎದೆ ನೋವು ಈ ಎದೆ ನೋವು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಸೇರ್ಕೋತಾರೆ. ಅದಾದ್ಮೇಲೆ ಮತ್ತೆ ಇವರು ಶುರು ಹತ್ಕೋತಾರೆ, ಯಾರು ಬಂದು ಫ್ಯಾನ್ಸ್ ಫಾಲೋವರ್ಗಳು ಅವ್ರು ಓದೇ ಹೋಗ್ತಾರೆ. ಇದೆಲ್ಲ ನಡೆಯುವಂಥದ್ದೇ ಅಂತಿರೋರ್ಗೆ ಮತ್ತೆ ಮತ್ತೆ ಆ ಆರೋಪಿಗಳ ಫ್ಯಾಮಿಲಿ ಅವ್ರದ್ದು ವಿಜುವಲ್ ಇದೆಯಲ್ಲ ಅದನ್ನ ಮತ್ತೆ ಮತ್ತೆ ತೋರಿಸ್ತಾ ಇರಪ್ಪ. ಯಾಕಂತಂದ್ರೆ ಇವತ್ತು ನಿಮ್ಮ ದೊಡ್ಡ ಸೆಲೆಬ್ರಿಟಿ ಹತ್ರ 100 ಕಾರ್ ಇರ್ಬೋದು, ಅದೇನೋ ಲ್ಯಾಂಬೋರ್ಗಿನಿ ಉರ್ಸ್ ಕಾರ್, ಆ ಕಾರ್ ಇರಬಹುದು, ಫಾರ್ಮ್ ಹೌಸ್ ಇರಬಹುದು, ದೊಡ್ಡ ದೊಡ್ಡ ಬಂಗ್ಲೆ ಇರಬಹುದು. ಈ ಅಣ್ಣನಿಗೋಸ್ಕರ ಕೊಲೆ ಮಾಡಕ್ ಹೋದ್ರಲ್ಲ ಆ ಆರೋಪಿಗಳು, ಅವ್ರ ಮನೇಲಿ ಇವತ್ತು ಒಂದು ಹೊತ್ತಿಗೆ ಊಟ ಏನು ಅಂತ ಯೋಚನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಕೂಡ ಮಾತನಾಡೋಕಿದೆ. ಅಭಿಮಾನ ಯಾವ ಲೆವೆಲ್ ವರ್ಗೂ ಇರಬೇಕು ಅಂತ ಮಾಧ್ಯಮಗಳಲ್ಲಿ
ಅಂದ್ರೆ ಮೀಡಿಯಾ ಟ್ರಯಲ್ ಅನ್ನೋದೊಂದು ಆಗತ್ತೆ ಕೆಲವೊಂದು ಸಂದರ್ಭದಲ್ಲಿ. ನಾವಿವತ್ತು ಆ ಕೆಲಸಕ್ಕೆ ಹೋಗ್ತಿಲ್ಲ. ನಮಗಿರುವ ಕಳವಳ, ನಮಗಿರುವ ಆತಂಕ, ಅಭಿಮಾನ ಅನ್ನೋ ಹೆಸರಲ್ಲಿ ಹುಚ್ಚುತನ, ಸಮಾಜಕ್ಕೆ ಒಂದ್ ರೀತಿ ಮಾರಕ ಅನಿಸುವಂತಹ ವರ್ತನೆಗಳನ್ನ ತೋರ್ಬಿಟ್ರೆ ಅದಕ್ಕೊಂದು ಇತಿಶ್ರೀ ಅನ್ನೋದು ಇರಲೇಬೇಕಲ್ವಾ? ಅದನ್ನ ಪ್ರಶ್ನೆ ಮಾಡಲೇಬೇಕಲ್ವಾ? ಅದನ್ನ ಪ್ರಶ್ನೆ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಭಾವನಾ ಅವರೇ, ಹರೀಶ್ ಅವರೇ, ಮೊದಲನೇದಾಗಿ ಭಾವನಾ ಅವ್ರು ಉತ್ತರ ಕೊಡಿ. ಇವತ್ತು ಆರೋಪಿಗಳೇನಿದ್ದಾರೆ ಅದ್ರ ಪೈಕಿ ಇಬ್ಬರ ಫ್ಯಾಮಿಲಿಯವ್ರನ್ನ ಮಾತನಾಡಿಸೋ ಪ್ರಯತ್ನ ನಾವು ಮಾಡಿದ್ವಿ. ಅವ್ರು ಹೇಳ್ತಿರೋದಿದೆ, ಅವ್ರು ತಂದು ಹಾಕಿದ್ರೆ ನಾವು ತಿನ್ನಬೇಕು, ಹಾಗಿದೆ ಪರಿಸ್ಥಿತಿ. ದರ್ಶನ್ ಹೇಳಿದ್ರು ಅನ್ನೋ ಕಾರಣಕ್ಕೆ ಹೋದ್ರು ಅಥವಾ ಅವ್ರನ್ನ ಸಿಕ್ಸ್ ಹಾಕಿದ್ದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ, ಭಯ ಆಗ್ತಾ ಇದೆ. ಈ ಭಯ ಬಹುಶಃ ಅದೊಂದು ಫ್ಯಾಮಿಲಿಗೆ ಮಾತ್ರ ಅಲ್ಲ, ಇವತ್ತು ಅಣ್ಣ ಮಾಡಿದ್ದೆಲ್ಲ ಕರೆಕ್ಟು ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರಲ್ಲ ಅವ್ರ ಕುಟುಂಬಸ್ಥರಿಗೆ ಬರಬೇಕು. ನಾಳೆ ಈತನ ಪರಿಸ್ಥಿತಿನೂ ಹಿಂಗಾದ್ರೆ ನಮಗೆ ಯಾರು ದಿಕ್ಕು ಅಂತ ಹೇಳಿ ಬರಬೇಕು ಅವ್ರಿಗೂ ಭಯ ಅಂತ. ಖಂಡಿತ ಬರಬೇಕು. ಆಮೇಲೆ ಅವ್ರ ಮನೆಗೆ ನಾನು ನೆನ್ನೆ ಹೋದಾಗ ನಾನು ನೋಡಿದ್ದು ಇಷ್ಟೇ, ನನಗೆ ಕಾಣಿಸಿದ್ದು ಮನೆ ತುಂಬ ಪುಸ್ತಕಗಳಿದ್ವು. ಅದು ಸಣ್ಣ ಸಣ್ಣ ಪುಸ್ತಕ, ಆಧ್ಯಾತ್ಮಕದ ಪುಸ್ತಕಗಳು, ಶ್ಲೋಕ ಪುಸ್ತಕಗಳು, ಒಂದಿಷ್ಟು ಅಂಥವನ್ನ ನೋಡಿದೆ. ತಾವಾಯಿತು, ತಮ್ಮ ಪಾಡಾಯಿತು, ಬದುಕಿಗೊಂದಿಷ್ಟು ಬಟ್ಟೆ ಹಿಟ್ಟು ಬಟ್ಟೆ ಇದ್ರೆ ಸಾಕು ಅನ್ನೋ ಥರದ್ದೊಂದು ಜೀವನನ ನಾನು ನೋಡಿದೆ. ಆಮೇಲೆ ಎಲ್ಲರೂ ಅಮಾಯಕರು ಅಂತ ಅನ್ನಿಸ್ತು ನನಗೆ. ಆಮೇಲೆ ಆಕೆಯ ಕಣ್ಣಲ್ಲಿ ಒಂದು ಶೂನ್ಯತೆ ಥರ ಇತ್ತು. ಅದು ಏನು ನೋಡಿದ್ರು, ನನ್ನ ನೋಡಿದ್ಲು, ನಾನು ಯಾರು ಅಂತಲೂ ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿಲ್ಲ, ಏನು ಅವಳಿಗೆ ಅರ್ಗಿಸ್ಕೊಳ್ಳೋಕ್ಕೂ ಆಗದೆ ಇರೋ ಅಂಥದ್ದೊಂದು. ಆಮೇಲೆ ನನ್ನನ್ನೇ ಕೇಳ್ತಾಳೆ, ಅಕ್ಕ ನಾನು ಇವಾಗ ಏನಾದರೂ ನೆನ್ನೆ ಫೋನಲ್ಲಿ ನಂಗೆ ಸಿಕ್ಕಿದ್ರೆ ನನ್ನ ವಾಯ್ಸ್ ಕೇಳಿದ್ರೆ ಬದುಕ್ಬಿಡ್ತಾ ಇದ್ರ ಅವರು, ಇವಾಗ ತುಂಬ ಲೇಟಾ ಅಂಥವೆಲ್ಲ ಪ್ರಶ್ನೆಗಳು ಕೇಳ್ತಾಯಿದ್ರು. ಅವರಿಗೆ ಈ ಅಂದರೆ ಈ ಥರ ಫ್ಯಾಂಟಸಿ ಬದುಕು ಗೊತ್ತಿಲ್ಲ, ಅಥವಾ ಈ ಥರ ದಿನ ಬೆಳಗಾದರೆ ನಮಗೆ ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ನನಗೆ ಆಕೆಗೆ ಗೊತ್ತಿದೆ ಅನ್ನೋದು ಗೊತ್ತಿಲ್ಲ, ನನಗೆ ಈತ ಹೇಗೆ ಅಂತ ಗೊತ್ತಿಲ್ಲದೆ ಇರೋದಕ್ಕೆ ನಾನು ಮಾತಾಡ್ತೀನಿ. ಈ ಥರದ್ದೇ ಜೀವನದಲ್ಲಿ, ಇದೇ ಥರದ ಕುಟುಂಬದಲ್ಲಿ ಒಬ್ಬಾತ ದರ್ಶನ್ ಥರದವ್ರಿಗೆ ಫ್ಯಾನ್ ಇರ್ತಾರೆ. ಸೊ ಅಂಥವ್ರಿಗೆ ಈ ಕುಟುಂಬರು ಅನುಭವಿಸೋದು. ಅಂಥವ್ರೊಬ್ರು ಫ್ಯಾನ್ ಆಗಿದ್ರೆ, ಈ ಮನುಷ್ಯ ಫ್ಯಾನ್ ಆಗಿದ್ರೋ ಇಲ್ವೋ ನಮ್ಗದು ಗೊತ್ತಿಲ್ಲ. ಯಾಕಂದರೆ ಈ ಮನೆಯವ್ರಿಗೆ ಏನಂದ್ರೆ ಏನು ಗೊತ್ತಿಲ್ಲ. ಮನೆಯಲ್ಲಿ ಮಾಧ್ಯಮದಲ್ಲಿ ನಾನು ಎಷ್ಟೋ ಕಡೆ ನೋಡಿದೆ, ದರ್ಶನ್ ಅವ್ರ ಫ್ಯಾನ್ ಅಂತ ಅವರು ಪೋಸ್ಟರ್ಸು ಹಾಕೊಂಡಿದ್ರಂತೆ ಅಂತ. ಒಂದೂ ಇರಲಿಲ್ಲ, ಬರೀ ಪುಸ್ತಕಗಳಿದ್ವು, ಇಂಥ ಪುಸ್ತಕಗಳೇ ಇದ್ವು. ಸೊ ಅಲ್ಲಿ ಎಲ್ಲರೂ ಹೇಳ್ತಾ ಇದ್ದಿದ್ದಿಷ್ಟೇ. ಆಮೇಲೆ ಆಕೆಗೆ ಬರೀ ಹೇಳ್ಕೊಡ್ಬೇಕು, ಈ ಗಿಣಿಗೆ ನಿನ್ನ ಇವಾಗ ಬಸ್ರಿ ಇದೆಯಾ, ನೀನು ನಾಳೆ ಏನು ಮಾಡ್ತೀಯಾ ಅಂದರೆ ತನಗೆ ಗೊತ್ತಿಲ್ಲ. ಇವತ್ತೂ ನನಗೆ ಸರ್ಕಾರದಿಂದ ಏನು ಬೇಕು ನಿನಗೆ ಅಂದರೆ ನನಗೆ ನ್ಯಾಯ ಬೇಕು ಅಂತ ಮಾತ್ರ ಹೇಳ್ತಾ ಇದ್ದಾರೆ ಹೊರತು, ನನಗೊಂದು ಏನೋ ಪರಿಹಾರ ಬೇಕು, ನನಗೊಂದು ಗೌರ್ಮೆಂಟ್ ಜಾಬ್ ಬೇಕು, ಅವು ಯಾವುದು ಕೇಳೋಕ್ಕೆ ಅದಕ್ಕೆ ಅಷ್ಟು ಬುದ್ಧಿ ಬೆಳೆದಿಲ್ಲ ಅವ್ರಿಗೆ. ಅಂದರೆ ಇಂಥ ವಲಯದವರು ಫ್ಯಾನ್ ಗಿರಿ ಇಟ್ಕೊಂಡು ಒಂದು ಸ್ಟಾರ್ಡಮ್ನ ಹೆಂಗೆ ಬಳಸ್ಕೊಂಡ್ಬಿಟ್ರೆ ಇವ್ರ ಸಂಸಾರ ಏನಾಗಬೇಡ. ನಿಜ ಹರೀಶ್ ಅವರೇ, ಬಹುಶಃ ಇವತ್ತು ಫ್ಯಾನ್ಗಳು ಅಂತ ಓಡಾಡ್ತಿರುವವ್ರು ಎಲ್ಲರೂ ಕೂಡ ತಮ್ಮ ಕುಟುಂಬಸ್ಥರ ಪಾಡನ್ನ ಇವತ್ತು ಆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಏನಾಗಿದೆ ಅದನ್ನ ಕಂಪೇರ್ ಮಾಡ್ಕೊಂಡು ಒಂದು ಕ್ಷಣ ಯೋಚನೆ ಮಾಡಿದ್ರು ಕೂಡ ಬೇಕಾ ಇವೆಲ್ಲ ಅಂತ ಅನ್ನಿಸ್ಬೇಕು ಬುದ್ಧಿ ಸ್ಥಿಮಿತದಲ್ಲಿರೋ ಫ್ಯಾನ್ಗಳಾದ್ರೆ. ಬಹುಶಃ ಖಂಡಿತ ನೋಡಿ, ಫ್ಯಾನ್ಗಳು ಅಂತಂದರೆ ಒಳ್ಳೆತನವನ್ನು ಅಳವಡಿಸ್ಕೊಳ್ಳುವಂಥ ಫ್ಯಾನ್ಗಳಿರಬೇಕೇ ಹೊರತು ಕೆಟ್ಟತನ ತನ್ನ ಆರಾಧಿಸುವಂಥ ಯಾವುದೇ ನಟ ಇದ್ರೂ ಕೂಡ ಅದನ್ನು ಧಿಕ್ಕರಿಸ್ಬೇಕು. ಅವರು ತಪ್ಪು ಮಾಡಿದಾಗ ನೀವು ತಪ್ಪು ಮಾಡ್ತಾ ಇದ್ದೀರಿ ಸರ್ ಅಂತ ಹೇಳಬೇಕು. ಆ ಕೆಲಸವನ್ನು ಒಂದು 50% ಈತ ಯಾರು ಕೊಲೆ ಆಗಿರುವಂಥವ್ರು ಮಾಡಿರಬಹುದು ಅಂತ ಅನ್ನಿಸ್ತಾ ಇದೆ. ಸರ್ ನಮ್ಮ ಬಾಸ್ ಮನೆ ಸಂಸಾರ ಹಾಳಾಗ್ತಾ ಇದೆ, ಹಾಗಾಗಿ ನೀವು ಎಂಟ್ರ್ ಆಗಬೇಡಿ, ಈ ಥರದ್ದು ಮೆಸೇಜ್ಗಳನ್ನೆಲ್ಲ ಆತ ಹಾಕಿದ್ನಂತೆ ಆ ಹೆಣ್ಮಗಳಿಗೆ. ಸೊ ಆ ಥರದ್ದು ಕಳಕಳಿ ಇವ್ರಿಗೂ ಇರ್ಬೋದು. ಆದರೆ ದರ್ಶನ್ ಏನು ಯೋಚನೆ ಮಾಡಬೇಕಾಗಿತ್ತು ಅಂದರೆ, ಇವನು ನನ್ನ ಫ್ಯಾನು, ನನಗೋಸ್ಕರ ನನ್ನ ಕುಟುಂಬ ಸರಿ ಹೋಗಲಿ ಅಂತ ಈತ ಮಾತಾಡಿದ್ದಾನೆ. ಹಾಗಾಗಿ ಕೆಟ್ಟದಾಗಿ ಏನಾದರೂ ಮೆಸೇಜ್ ಹಾಕಿದರೆ ಕಾನೂನಿತ್ತು, ಕಾನೂನು ನೋಡಿಯಲ್ಲಿ ಕಂಪ್ಲೇಂಟನ್ನು ದಾಖಲು ಮಾಡಿ ಅವನ್ನ ಕರ್ಕೊಂಬಂದು ಸ್ಟೇಷನ್ನಲ್ಲಿ ಅವ್ರಿಗೆ ಬುದ್ಧಿ ಹೇಳಿಸ್ಬೋದಾಗಿತ್ತು, ಅಥವಾ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೋದಾಗಿತ್ತು. ಇವ್ರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಬಂದು, ಸಿನಿಮಾ ನಟ ಇವರು, ನಿಜ ಜೀವನದ ನಟ ಅಲ್ಲ, ಕರ್ಕೊಂಬಂದು ಹೊರಗಡೆ ಹೊಡಿತಾರೆ, ಬಡಿತಾರೆ, ಸಾಯಿಸುವ ಹಂತಕ್ಕೆ ಹೋಗ್ತಾರೆ ಅಂದರೆ ಇನ್ನು ಯಾವುದು ಸಂದೇಶವನ್ನು ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ.